ಏನು ತರಕ್ಕೆ ಹೋಯ್ತಾ ಇರೋದು? ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸುವಿ ವ್ಲಾಗ್ಸ್. ಇವತ್ತು ನನ್ನ ಮಗನಿಗೆ ಫಿಶ್ ತವಾ ಫ್ರೈ ಬೇಕಂತೆ. ಅವನಿಗೆ ಫಿಶ್ ಅಂದರೆ ತುಂಬ ಇಷ್ಟ, ಅದಕ್ಕೆ ತರಕ್ಕೆ ಹೋಗಿದ್ದೀನಿ ನೋಡಿ. ಬನ್ನಿ ನೆಕ್ಸ್ಟ್ ಮನೇಲಿ ಮಾಡೋದು ತೋರಿಸ್ತೀನಿ. ಅದೇನಾಗ್ಬಿಟ್ಟಿದೆ ಅಂದರೆ ಫಸ್ಟ್ ಟೈಮ್ ಫುಡ್ ವ್ಲಾಗ್ ಮಾಡೋದ್ರಿಂದ ರೆಕಾರ್ಡಿಂಗೇ ಆಗಿಲ್ಲ. ನಾನು ನೋಡ್ಕೊಂಡು ಮೊಟ್ಟೆ ಹಾಕಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟಿದ್ದೆ. ಅದಾದ್ಮೇಲೆ ಕಬಾಬ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ತೇಜು ಕಬಾಬ್ ಪೌಡ್ರು ಸ್ವಲ್ಪ ಚೆನ್ನಾಗಿರುತ್ತೆ ಬೇರೆ ಕಂಪ್ನಿಗಿಂತ, ಅದಕ್ಕೆ ಅದನ್ನೇ ಯೂಸ್ ಮಾಡೋದು ನಾನು. ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಫ್ರಿಜ್ಜಲ್ಲಾದರೂ ಇಡಿ, ಇಲ್ಲ ಅಂದರೆ ಆಚೆನಾದರೂ ಇಡಿ. ಒಂದು ಹಾಫ್ ಆನ್ ಅವರ್ ಬಿಡಿ, ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇರ್ತಿರುತ್ತೆ. ಚಿಕನಿಗಾದರೂ ಸರಿ, ಫಿಶ್ಶಿಗಾದರೂ ಸರಿ. 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಬಿಕಾಸ್ ಅದು ಕ್ರಿಪ್ಸಿಯಾಗಿ ಬರುತ್ತೆ ಚೆನ್ನಾಗಿ. ಎಣ್ಣೆಲಿ ಹಾಕಿದ್ರು ಅಷ್ಟೇ, ತವಾ ಫ್ರೈ ಮಾಡಿದ್ರು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮ್ಯಾರಿನೇಟ್ ಮಾಡಿದ್ಮೇಲೆ ಸಿಗೋಣ, ಆಯಿತಾ? ಸ್ಟವ್ ಮೇಲೆ ತವಾ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಒಂದು 2 ಸ್ಪೂನ್ಸು ಆಯಿಲ್ ಹಾಕ್ಕೊಳ್ಳಿ. ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ತವಾಕಾದ್ಮೇಲೆ ಹಂಚ್ಮೇಲೆ ಫಿಶ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ, ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕಷ್ಟೇ. ನೀವು ಸ್ವಲ್ಪ ಕಮ್ಮಿನಾದರೂ ಯೂಸ್ ಮಾಡ್ಕೊಳ್ಳಿ ಎಣ್ಣೆನ. ಚಟಪಟ ಅಂತ ಇರುತ್ತೆ, ಕೇಳಕ್ಕೆ ಒಂದು ಚಂದ. ನೀಟಾಗಿ ಒಂದೇ ಮೀಡಿಯಮ್ ಫ್ಲೇಮ್ನಲ್ಲಿ ಫಿಶ್ನ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ತೀರಾ ನೀಟಾಗಿ 2 ಸೈಡು ಬೇಯಿಸ್ಕೊಳ್ಳಿ, ಮತ್ತು ಸೈಡ್ನೂ ಬೇಯಿಸ್ಕೊಳ್ಳಿ. ಅದು ಬೆಂದಾದ್ಮೇಲೆ ಇನ್ನೊಂದು ಸತಿಗೆ ಹಾಕ್ತೆ ನಾನು, ಸ್ವಲ್ಪ ಕಮ್ಮಿ ಅಷ್ಟೇ ಮಾಡಿದ್ದು. ಇದಕ್ಕೂ ಸೇಮ್ ಅದೇ ಥರ ಎಣ್ಣೆ ಹಾಕ್ಕೊಳ್ಳಿ. ನೀಟಾಗಿ 2 ಸೈಡು ಮತ್ತು ಸೈಡ್ಸ್ ಎಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸೈಡ್ಸಲ್ಲೂ ಬೇಯಿಸಿದ್ರೆ ಯಾವುದೇ ಕಡೆ ಹಸಿ ಇರಲ್ಲ, ಎಲ್ಲ ಕಡೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಖಾರ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಮಗು ಕೊಡ್ತಾ ಇರೋದ್ರಿಂದ ಖಾರ ಕಮ್ಮಿ ಇತ್ತು ನಾನು ಮಾಡಿದ್ರಲ್ಲಿ. ಇಷ್ಟೇ ಫಿಶ್ ಫ್ರೈ ನಾನು ಮಾಡೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಲೆಮನ್ ಹಾಕ್ಕೊಂಡು ತಿನ್ನಿ, ಆಯಿತಾ? ನೆಕ್ಸ್ಟು ನಾನು ಫಿಶ್ ತಿನ್ನಲ್ಲ, ಸೊ ಅದಕ್ಕೆ ನಾನು ಕಬಾಬ್ ಮಾಡ್ಕೊಂಡಿದ್ದೆ. ಕಬಾಬ್ ಇನ್ನೇನು ಎಲ್ಲರಿಗೂ ಗೊತ್ತಿರುತ್ತಲ್ಲ, ಸೊ ಅದಕ್ಕೆ ಅದರದ್ದೇನು ವೀಡಿಯೋ ಹಾಕಿಲ್ಲ, ಸುಮ್ಮನೆ ಬಿಡೋದಷ್ಟೇ. ನಾನು ಮಾಡ್ತಿದ್ನಲ್ಲ, ವೀಡಿಯೋ ರೆಕಾರ್ಡ್ ಆಗಿತ್ತಲ್ಲ ಅಂತ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬಟ್ ಕಬಾಬ್ ಅಂತೂ ತುಂಬ ಚೆನ್ನಾಗಿತ್ತು. ಅಷ್ಟೇ ಫ್ರೆಂಡ್ಸ್, ಇವತ್ತೊಂದು ಪುಟ್ಟ ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವೆರಡು ರೆಸಿಪಿ ಮಾಡಿದೆ. ಇನ್ನಷ್ಟು ಕುಕ್ಕಿಂಗ್ ವ್ಲಾಗ್ ಬೇಕು, ಇನ್ನು ವ್ಲಾಗ್ಗಳು ಬೇಕು ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.